अब ताला खुल जाता है सर। अपने आप ताला खुल जाएगा। जी सर, मुझे माफ कर दिया आज के बाद। ಬೀಗ ಕ್ಷಣದಲ್ಲಿ ಮುರಿಯುತ್ತಿದ್ದ ಕಲ್ಲ ಕದಿಮನ ಹೊಸ ಟ್ರಿಕ್ಸ್ ನೋಡಿ ಪೊಲೀಸರೇ ಒಂದು ಸಲ ದಂಗಾಗ್ಬಿಟ್ಟಿದ್ದಾರೆ. ಕಳ್ಳರು ಪ್ರತಿದಿನವೂ ಹೊಸ ಹೊಸ ಟ್ರಿಕ್ಗಳನ್ನು ಬಳಸಿ ಕಳ್ಳತನಕ್ಕೆ ಹಿಡಿಯುತ್ತಾರೆ. ಅದೇ ರೀತಿ ಇಲ್ಲೊಬ್ಬ ಕಳ್ಳನ ಕಿತಾಪತಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಭಾರಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಕಳ್ಳನನ್ನು ವಿಚಾರಣೆ ನಡೆಸಿದ ಪೊಲೀಸರು ಆತ ಹೇಗೆ ಬೀಗ ಹಾಕಿದ ಮನೆಗಳಲ್ಲಿ ಅಷ್ಟು ಸುಲಭವಾಗಿ ಕದಿಯುತ್ತಿದ್ದ ಎಂಬುದನ್ನು ಆತನ ಬಾಯಿಂದಲೇ ಬಾಯಿಬಿಡಿಸಿದ್ದಾರೆ. ಕಳ್ಳನ ಹೊಸ ತಂತ್ರದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಕಳ್ಳ ಹೇಗೆ ಕಳ್ಳತನ ಮಾಡುತ್ತಿದ್ದ ಎಂಬುದನ್ನು ತಿಳಿದ ಪೊಲೀಸರು ಕೂಡ ಒಂದು ಸಲ ದಂಗಾಗ್ಬಿಟ್ಟಿದ್ದಾರೆ. ಹಾಗಾದರೆ ಬೀಗ ಹೊಡೆಯಲು ಕಳ್ಳ ಮಾಡುತ್ತಿದ್ದ ಐಡಿಯಾ ಏನು? ವಿಡಿಯೋದಲ್ಲಿ ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಕಳ್ಳನನ್ನು ಪೊಲೀಸರು ವಿಚಾರಣೆ ನಡೆಸುತ್ತಾ ಹೇಗೆ ನೀನು ಬೀಗ ಹಾಕಿದ ಮನೆಯನ್ನು ಕೀ ಇಲ್ಲದೆಯೂ ಬೀಗವನ್ನು ಒಡೆಯುವುದು ಹೇಗೆ ತೆರೆಯುತ್ತಿದೆ ಎಂಬುದನ್ನು ತೋರಿಸುವಂತೆ ಕೇಳಿದ್ದಾರೆ. ಈಗಾಗಲೇ ಪೊಲೀಸರು ಕಳ್ಳತನಕ್ಕೆ ಸಂಬಂಧಿಸಿದಂತೆ ಆತನನ್ನು ಸಾಕಷ್ಟು ಬೆಂಡಂತಿದಂತೆ ಕಾಣಿಸುತ್ತಾ ಇದ್ದು, ಆತ ಅಳುತ್ತಲೇ ಕ್ಷಮಿಸಿಬಿಡಿ ಸರ್, ಇನ್ನೆಂದು ನಾನು ಈ ಕೃತ್ಯ ಮಾಡೋದೂ ಇಲ್ಲ ಎಂದು ಹೇಳುತ್ತಲೇ ತಾನು ಹೇಗೆ ಬೀಗವನ್ನು ಸುಲಭವಾಗಿ ತೆಗೆಯುತ್ತಿದ್ದೆ ಎಂಬುದರ ಪೊಲೀಸರ ಮುಂದೆ ಮಾಡಿ ತೋರಿಸಿದ್ದಾನೆ. ಬೀಗ ಹೊಡೆಯಲು ಕಳ್ಳ ಬಳಸುತ್ತಿದ್ದ ಟ್ರಿಕ್ಸ್ ಏನು? ಬಾಗಿಲೊಂದಕ್ಕೆ ಬೀಗ ಹಾಕಿದ ಪೊಲೀಸರು ಕೀ ಇಲ್ಲದೆ ಬೀಗ ತೆಗೆಯುವಂತೆ ಕೇಳಿದ್ದಾರೆ. ಆಗ ಬಂತು ನೋಡಿ ಸಿರಿಂಜ್. ಹೌದು, ಪೆಟ್ರೋಲ್ ತುಂಬಿದ ಸಿರಿಂಜನ್ನು ಕಳ್ಳನು ಈ ಬೀಗ ಹೊಡೆಯುವುದಕ್ಕೆ ಬಳಸ್ತಾ ಇದ್ದ. ಅದು ಹೇಗೆ ಅಂತೀರಾ? ಸಿರಿಂಜಿನಲ್ಲಿ ಪೆಟ್ರೋಲ್ ತುಂಬಿದ ಆತ ಆ ಬೀಗದಲ್ಲಿ ಕೀ ಹಾಕುವುದಕ್ಕೆ ಇರುವ ತೂತಿನೊಳಗೆ ಇಂಜೆಕ್ಟ್ ಮಾಡ್ತಾ ಇದ್ದ. ಬಳಿಕ ಸಿಗರೆಟ್ನಿಂದ ಬೆಂಕಿ ಕೊಡುತ್ತಾ ಇದ್ದ. ಇದಾದ ನಂತರ ಬೀಗವನ್ನು ಹಿಡಿದು ಎಳೆದರೆ ಬೀಗ ಕೀ ಇಲ್ಲದೆ ತನ್ನಿಂದ ತಾನೇ ತೆಗೆದುಕೊಳ್ಳುತ್ತಿತ್ತು. ಈ ವೇಳೆ ಅಚ್ಚರಿಗೊಂಡ ಪೊಲೀಸರು ಅದು ಹೇಗೆ ಅಷ್ಟು ಸುಲಭವಾಗಿ ಕಳಚಲು ಸಾಧ್ಯ ಎಂದು ಕಳ್ಳನನ್ನೇ ಕೇಳಿದ್ದಾರೆ. ಆಗ ಕಳ್ಳ ಬೀಗದೊಳಗಡೆ ಲಾಕ್ ಸ್ಟಕ್ ಆಗುವುದಕ್ಕೆ ಪ್ಲಾಸ್ಟಿಕ್ನಿಂದ ಮಾಡಿದ ತಡೆಯನ್ನು ಬಳಸಿರ್ತಾರೆ. ಅದು ಬೆಂಕಿ ತಾಗುತ್ತಿದ್ದಂತೆ ಕರಗಿ ಹೋಗುವುದರಿಂದ ಬೀಗ ಸುಲಭವಾಗಿ ತೆರೆದುಕೊಳ್ಳುತ್ತದೆ ಎಂದಿದ್ದಾರೆ. ಕಳ್ಳನ ಈ ಮಾತು ಕೇಳಿ ಪೊಲೀಸರೇ ಒಂದು ಸಲ ದಂಗಾಗ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ವಿಡಿಯೋದಿಂದ ಬೀಗ ಹಾಕಿದ ಮನೆಯು ಸುರಕ್ಷಿತವಲ್ಲ ಎಂಬುದು ಖಚಿತವಾಗಿದ್ದು ನಗರದ ಜನರಲ್ಲಿ ಭಯ ಮೂಡಿಸಿದೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ನಿಮ್ಮ ಬ್ಯಾರಿ ಕನ್ನಡಿಗ. जी सर, इसमें आग देते उगल जाता है, गलने से वो अपने आप ताला खुल जाता है सर। अपने आप ताला खुल जाएगा। जी सर, मुझे माफ कर दिया आज के बाद। खोल के बता, खोल के बता। आज के बाद कभी नहीं करूँगा सर। जब आज के बाद कभी नहीं करूँगा सर, माफ कर दीजिए मुझे सर। ताला कौन किया तूने? बिना गलता के बिना खोल चल, चल। सर मुझे माफ कर